ಲೋಕಸಭೆಯ ಚುನಾವಣೆಯಲ್ಲಿ ಸುದ್ದಿಗಳನ್ನು ನಾವು ತಗೊಳ್ತೀವಿ, ಆಮೇಲೆ ಸರ್ ಹತ್ರ ವಿಶ್ಲೇಷಣೆಗಳ ಇದ್ರ ಬಗ್ಗೆ ತಗೊಳ್ತಾ ಹೋಗ್ತೀವಿ. ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಲೋಕಸಭೆಯ ಚುನಾವಣೆಯಲ್ಲಿ ಎನ್ಡಿಎ ಬಲ ಈಗ ಕುಗ್ಗಿದೆ, ಆದರೆ ಅಧಿಕಾರ ಸಿಗೋದು ಖಚಿತವಾಗಿದೆ. ಮೋದಿಯೂ ಕೂಡ ಹ್ಯಾಟ್ರಿಕ್ ಪ್ರಧಾನಿ ಆಗೋ ಮೂಲಕ ಆಕ್ಚುಲಿ ಇಂದಿರಾ ಗಾಂಧಿ ಅವರ ದಾಖಲೆಯನ್ನು ಮುರಿತಾರೆ. ಕಾರಣ ನೆಹರು ಅವರ ದಾಖಲೆ 16 ವರ್ಷ ಇದೆ. ಸರಿಗಟ್ಟೋಕೆ ತಯಾರಿಯನ್ನು ನಡೆಸಿದ್ದಾರೆ. ಇವತ್ತು ನಡೆದಂಥ ಎನ್ಡಿಎ ಸಭೆಯಲ್ಲಿ ಎನ್ಡಿಎ ಮುಖ್ಯಸ್ಥರಾಗಿ ನರೇಂದ್ರ ಮೋದಿಯವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಕಿಂಗ್ ಮೇಕರ್ಗಳಾದ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೈ ಎಂದಿದ್ದಾರೆ. ಈ ಮೂಲಕ ಎನ್ಡಿಎ ಪಾಳೆಯದಲ್ಲಿ ಆವರಿಸಿದ ಕಾರ್ಮೋಡ ಒಂದೇ ದಿನದಲ್ಲಿ ಸದ್ಯಕ್ಕೆ ಮರೆಯಾಗಿದೆ. ಎನ್ಡಿಎ ಸಭೆಯಲ್ಲಿ ಜೆಪಿ ನಡ್ಡಾ, ಅಮಿತ್ ಶಾ, ರಾಜನಾಥ್ ಸಿಂಗ್, ಸಿಎಂ ಏಕನಾಥ್ ಶಿಂದೆ, ಎಚ್ಡಿ ಕುಮಾರಸ್ವಾಮಿ, ಎಲ್ಜೆಪಿಯ ಚಿರಾಗ್ ಪಾಸ್ವಾನ್, ಎಚ್ಎಎಂನ ಜಿತಿನ್ ರಾಮ್ ಮಾಂಝಿ, ಜನಸೇನೆಯ ಪವನ್ ಕಲ್ಯಾಣ್, ಎನ್ಸಿಪಿಯ ಅಜಿತ್ ಪವಾರ್ ಬಣದ ಪ್ರಫುಲ್ ಪಟೇಲ್, ಸುನಿಲ್ ತಟ್ಕೆರೆ, ಅಪ್ನಾದಳದ ಅನುಪ್ರಿಯಾ ಪಟೇಲ್, ಆರ್ಎಲ್ಡಿಯ ಜಯಂತ್ ಚೌಧರಿ ಸೇರಿ ಹಲವರು ಪಾಲ್ಗೊಂಡಿದ್ದರು. ಜೂನ್ 7ರಂದು ಎನ್ಡಿಎ ಸಂಸದರ ಸಭೆಯನ್ನ ಕರೆದಿದ್ದಾರೆ. ಅದೇ ದಿನ ಸಂಜೆ ರಾಷ್ಟ್ರಪತಿಯನ್ನ ಭೇಟಿ ಮಾಡುತ್ತಾರೆ. ಮೋದಿ ನೇತೃತ್ವದ ನಿಯೋಗ ಸರ್ಕಾರ ರಚನೆ ಬಗ್ಗೆ ಹಕ್ಕನ್ನು ಮಂಡಿಸುತ್ತಾರೆ. ಜೂನ್ 8ನೇ ತಾರೀಕು ಮೋದಿ ಅವರು ಪ್ರಮಾಣ ವಚನ ಸಮಾರಂಭ ನಡೆಯುವ ಸಾಧ್ಯತೆಗಳಿದೆ ಅಂತಿದ್ದಾರೆ. ಈಗ ಸದ್ಯಕ್ಕೆ ಇನ್ನು ಎನ್ಡಿಎ ಸಭೆಗೆ ಮುನ್ನ ಅಂತಿಮ ಸಂಪುಟ ಸಭೆಯನ್ನ ಪ್ರಧಾನಿ ಮೋದಿ ಅವರು ನಡೆಸಿದ್ರು. ಲೋಕಸಭೆಯನ್ನ ವಿಸರ್ಜಿಸುವ ತೀರ್ಮಾನವನ್ನ ಕೈಗೊಂಡ್ರು. ಅದು ಸಾಂಪ್ರದಾಯಿಕವಾಗಿ ನಡೆಸಬೇಕು, ಆ ತೀರ್ಮಾನವನ್ನು ಮಾಡಿದ್ರು. ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ್ರು. ಹೊಸ ಸರ್ಕಾರ ರಚನೆಗಾಗಿ 17ನೇ ಲೋಕಸಭೆ ವಿಸರ್ಜಿಸುವಂತೆ ಶಿಫಾರಸನ್ನ ಮಾಡಿದ್ರು. ಅಲ್ಲದೆ ಪ್ರಧಾನಿಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟರು. ಮೋದಿ ಅವರ ರಾಜೀನಾಮೆಯನ್ನು ರಾಷ್ಟ್ರಪತಿಗಳು ಅಂಗೀಕರಿಸಿದ್ರು. 17ನೇ ಸಂಸತ್ತು ವಿಸರ್ಜನೆಯನ್ನ ಮಾಡಿದ್ರು. ಮೋದಿಯವರ 3.0ನ ಎನ್ಡಿಎ ಸಭೆಯ ನಿರ್ಣಯವೇನು ಅನ್ನೋದನ್ನ ನೋಡ್ಬಿಡೋಣ ಸರ್. ತಗೊಳ್ತೀನಿ ಸರ್. ಮೋದಿ ಸಾರಥ್ಯದಲ್ಲಿ 10 ವರ್ಷದಿಂದ ದೇಶ ಅಭಿವೃದ್ಧಿ ಕಂಡಿದೆ. ಇದು ನಿರ್ಣಯಗಳು ಇವತ್ತಿನ ಸಭೆಯಲ್ಲಿ ತಗೊಂಡಿದ್ದು. 6 ದಶಕಗಳ ನಂತರ ಸತತ 3ನೇ ಬಾರಿ ಬಲವಾದ ನಾಯಕತ್ವವನ್ನು ಆರಿಸಿದ್ದಾರೆ. ಲೋಕಸಭೆಯ ಚುನಾವಣೆಯಲ್ಲಿ ಒಗ್ಗೂಡಿ ಹೋರಾಟವನ್ನ ಮಾಡಿ ಗೆದ್ದಿದ್ದಕ್ಕೆ ಹೆಮ್ಮೆ ಇದೆ ಅನ್ನುವಂಥ ವ್ಯಾಖ್ಯಾನಗಳು ಕೂಡ ಅಲ್ಲಿ ಬಂದಿದೆ ಸಭೆಯಲ್ಲಿ. ಭಾರತದ ಪರಂಪರೆಯನ್ನ ರಕ್ಷಿಸುವ ಸಲುವಾಗಿ ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ, ಜನರ ಜೀವನ ಮಟ್ಟ ಸುಧಾರಣೆಗಾಗಿ ಎನ್ಡಿಎ ಸರ್ಕಾರ ನಿರಂತರವಾಗಿ ಕೆಲಸ ಮಾಡಲಿದೆ ಅನ್ನುವಂಥ ವಿಶ್ವಾಸವನ್ನ ಅವರವರು ಮಾಡಿದ್ದಾರೆ. ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ ಈಗ ಸದ್ಯಕ್ಕೆ. ಇದಿಷ್ಟು ಆಗಿರುವಂತ ಬೆಳವಣಿಗೆ ಇವತ್ತು. ಸರ್, ನಿನ್ನೆ ಚಂದ್ರಬಾಬು ನಾಯ್ಡು ಅವರು ಪ್ರೆಸ್ ಮೀಟ್ ನ ಯಾವಾಗ ಕ್ಯಾನ್ಸಲ್ ಮಾಡ್ಕೊಂಡ್ರು ತಕ್ಷಣಕ್ಕೆ ಏನೋ ಆಗ್ಬಿಡುತ್ತೆ ಅನ್ನುವಂಥ ಗಾಳಿ ಸುದ್ದಿಗಳು ಹಬ್ಬಿತ್ತು. ಅದು ಒಂದೇ ದಿನಕ್ಕೆ ಶಮನ ಆಗೋಯ್ತು ಅಂತ ಕಾಣಿಸುತ್ತಲ್ಲ ಸರ್? ರಾಜಕಾರಣನೇ ಹಾಗೆ. ಇವತ್ತಿನ ಈ ನಿರ್ಣಯವನ್ನ ಏನು ಮಾಡಿದ್ದಾರೆ, ಇದು ಸಾಮಾನ್ಯವಾಗಿ ಇಂತಹ ಯಾವುದೇ ಸಭೆಗಳಲ್ಲಿ ಆಗಬೇಕಾದ ನಿರ್ಣಯ. ಜನರಲ್ ನಿರ್ಣಯ. ಅದು ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ದುಡಿಯುತ್ತೇವೆ ಇಲ್ಲ ಅನ್ನುವವರು ಯಾರು? 10 ವರ್ಷದಿಂದ ದೇಶ ಅಭಿವೃದ್ಧಿ ಕಂಡಿದೆ ಇಲ್ಲ ಅಂತ ಹೆಂಗೆ ಹೇಳಕ್ಕಾಗತ್ತೆ? ಹಾಗಾಗಿ ಇದು ಜನರಲ್ ನಿರ್ಣಯ. ಚಂದ್ರಬಾಬು ನಾಯ್ಡು ವಿಚಾರದಲ್ಲಿ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಕರೆದ ತಕ್ಷಣ ಕ್ಲೋಸ್ ಮಾಡಿಬಿಟ್ರು, ಹಾಗೇ ಹೋಯಿತು. ಇದು ಟಿಪಿಕಲ್. ಕೆಲವು ಸರಿ ಮೀಡಿಯಾ ಸ್ಪೆಕ್ಯುಲೇಷನ್ನು, ಕೆಲವು ಸರಿ ಈ ರೀತಿಯ ಸುದ್ದಿಗಳು ಬಂದರೆ ಲಾಭವಾಗಬಹುದು ಎಂದು ಕಾಯ್ದು ಕುಳಿತಿರುವವರ ಕಿತಾಪತಿಗಳು. ಯಾವುದೇ ಪಕ್ಷ ಇರ್ಬೋದು, ನಾನು ಹೇಳ್ತೀನಿ. ದಿ ಕ್ವಶನ್ ಇವತ್ತು ಭಾರತದ ಮುಂದೆ ಇರೋಂಥದ್ದು ಏನಾಗತ್ತೆ? ಏನೂ ಆಗಲ್ಲ, ಸರ್ಕಾರ ಆಗತ್ತೆ. ಬಟ್ ಶಾಶ್ವತ ಅಂತ ಕಾಣಿಸಲ್ಲ. ಒಂದು ನಿಮಿಷ ಯಾಕೆ ಕಾಣಿಸಿಲ್ಲ ಅಂದ್ರೆ ಯಾವಾಗ ಬೇಕಾದ್ರೂ ಕೂಡ ಅಲಯನ್ಸ್ ವಾಪಸ್ ಹೇಳ್ತೀನಿ ಇರಿಪ್ಪ. ಅಷ್ಟರಲ್ಲಿ ಶಾಶ್ವತ ಅಲ್ಲ. ನೀವು ಒಳ್ಳೆ ಸ್ಟ್ರೀಟ್ ಅಲ್ಲಿ ಮಾತಾಡ್ದಂಗೆ ಹೇಳಬಾರ್ದು. ವಿ ಶುಡ್ ಬಿ ಟೆಲಿಂಗ್ ದಿ ಪ್ರಾಬಬಲ್ ಪೊಸಿಷನಿಂಗ್ ಹೆಂಗೆ ಆಗತ್ತೆ ನೋಡಿ ಈಗ ಅಂತ. ಏನಾಗತ್ತೆ ಸರ್ಕಾರ ಪ್ರಶ್ನೆ. ನಿಮ್ಮ ಪ್ರಕಾರ ಶಾಶ್ವತ ಅಲ್ಲದೆ ಇರ್ಬೋದು. ಆ ಅಪಾಯ ಎಲ್ಲ ಕಡೆನೂ ಇದೆ. ಓಕೆ, ನಾಳೆ ಕಾಂಗ್ರೆಸ್ ಅಥವಾ INDIA 332 ಸ್ಥಾನ ತೆಗೆದುಕೊಂಡು ಬಂದಿರೋ ಪಕ್ಷ ಸರ್ಕಾರ ಮಾಡಿದ್ರೆ ಅದು ಶಾಶ್ವತ ಆಗತ್ತಾ? ಅಲ್ಲೂ ಒಂದು ಪಕ್ಷಕ್ಕೆ ಪೂರ್ಣ ಬಹುಮತ ಬರಲಿಲ್ಲ. ಅಲ್ಲ, ಅದು ಶಾಶ್ವತ ಆಗತ್ತಾ? ಅದರ ಶಾಶ್ವತ 27 ಪಕ್ಷದ ಮುಂದೆ ಇಲ್ಲಿ ಬೆಟರಾ ಅಲ್ಲಿ ಬೆಟರಾ? ಈಗ ಇಲ್ಲೇ ಬೆಟರ್, ಕಡಿಮೆ ಇದಾವೆ ಇಲ್ಲಿ. ಎಕ್ಸಾಕ್ಟ್ಲಿ. ದಟ್ಸ್ ವೈ ವಿ ಶುಡ್ ಬಿ ಥಿಂಕಿಂಗ್ ಆಫ್ ದೋಸ್ ಲಾಜಿಕಲಿ. ಪೊಲಿಟಿಕಲಿ ಏನ್ ಬೇಕಾದ್ರೂ ಆಗ್ಬೋದು. ಏನಾಗತ್ತೆ? ಸರ್ಕಾರ ಆಗತ್ತೆ. ಮೋದಿಯ 3ನೇ ಟರ್ಮ್ ಅನ್ನ ಇವ್ರ ಕೈಲಿ ತಡೆಯಕ್ಕಾಗಲ್ಲ. 75 ಆದ್ಮೇಲೆ ಮೋದಿ ಇರ್ತಾರೋ ಹೋಗ್ತಾರೋ ಅದು ನನಗೆ ಗೊತ್ತಿಲ್ಲ. ಅದು ಅವ್ರು ತೆಗೆದುಕೊಳ್ಬೇಕಾದ ತೀರ್ಮಾನ. ಮತ್ತೆ ಅವ್ರು NDA ತಗೋಬೇಕು. ಆದರೆ ನನ್ನ ಲೆಕ್ಕಾಚಾರದಲ್ಲಿ ಇನ್ನೊಂದು 4-6 ತಿಂಗಳು ಕಳೆದ ಮೇಲೆ NDA ಇಂದ ಯಾರಾದರೂ ಒಬ್ಬರೋ ಇಬ್ಬರು ಹೊರಗೆ ಹೋಗ್ತಾರೆ ಅನ್ನೋದೇ ನಿಮ್ಮ ಅಸಂಪ್ಷನ್ ಅಲ್ಲಿ ನಿಜ ಆದರೆ ಒಳಕ್ಕೆ ಬರಕ್ಕೂ ರೆಡಿ ಇರ್ತಾರೆ. ಜ್ಞಾಪಕ ಇಟ್ಕೊಳ್ಳಿ. ಬೇರೆ ಪಕ್ಷಗಳು ಅದಕ್ಕೆ ಜಾಗ ಕೂಡ ಇದೆ, ನೆನ್ಪಿಟ್ಕೊಳ್ಳಿ ಇದನ್ನ. ಅದಲ್ಲದೆ ಹೊಸದಾಗಿ ಯಾರೋ ಜಾಯಿನ್ ಆದರೂ ನನಗೇನು ಆಶ್ಚರ್ಯ ಇಲ್ಲ ಇದರಲ್ಲಿ. ಈಗ
ಇದರ ಜೊತೆಗೆ ನಿಧಾನವಾಗಿ ಇವತ್ತಲ್ಲ. ಓಕೆ, ಇದೆಲ್ಲ ಆರಂಭಿಕ ಮಾತುಗಳು ಮತ್ತು ಆವೇಶದ ಭಾಷಣಗಳು. 5 ವರ್ಷ ತಳ್ಳಬೇಕು, ಹೌದು, ಜೋಕಲ್ಲ ಅದು. ಆಗುವವರು ಆಗದೇ ಇದ್ದವ್ರು ಬಿಟ್ಬಿಡಿ, ಕಾಂಗ್ರೆಸ್ಸೇ ಬಂದ್ಬಿಡತ್ತಾ ಅಂದ್ರೆ ಬರಲ್ಲ, ಸದ್ಯದ ಪರಿಸ್ಥಿತಿ ಬರಲ್ಲ. ಎಸ್, ಹಾಗಾಗಿ ಆಗುವವರು ತಮ್ಮ ಆಪ್ಷನ್ಸ್ ಓಪನ್ ಅಪ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಗ 5 ವರ್ಷ ತಡಿಬೇಕಲ್ಲ, ಅಧಿಕಾರ ಇಲ್ದೇನೆ ಇರಬೇಕಲ್ಲ. ಮತ್ತು ಆಯಾಯ ರಾಜ್ಯಗಳಲ್ಲಿ ಆ ಪಕ್ಷಗಳಿಗೆ ಉದ್ಭವಿಸಬಹುದಾದ ಹೊಸ ಸಮಸ್ಯೆಗಳು ಗೊತ್ತಿಲ್ಲ. ಎರಡೂ ಕಡೆ NDAನೂ ಹೌದು, INDIAನೂ ಹೌದು. ಓಕೆ, ರಾಜ್ಯಗಳಲ್ಲಿ ಏನೇನು ಹುಟ್ಕೊಳತ್ವೆ ಅಥವಾ ರಾಜ್ಯಗಳ ವಿಷಯದಲ್ಲಿ ಹುಟ್ಕೊಳತ್ತೆ, ಅಲ್ಲಿ ವಿಚಾರದಲ್ಲಿ ಏನರೆಲ್ಲ ಹುಟ್ಕೊಳತ್ತೆ ಅಲ್ವಾ. ಎಸ್, ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ಏನೋ ಒಂದಿಷ್ಟು ಅಡಿಷನ್ಸು ಮತ್ತು ಡಿಲಿಷನ್ಸು, ಸೇರಿಸುವುದು ಮತ್ತು ಕಳೆಯುವುದು ಕಾರ್ಯ ಈ ಅವಧಿನಲ್ಲಿ ನಡೆಯುತ್ತೆ. ಬಟ್ ಆ ಫ್ರೀಡಮ್ ಇರಲ್ವಲ್ಲ ಸರ್? ಓಕೆ, ಸೊ ಕ್ವಶನ್ ಈಸ್, ಆ ಫ್ರೀಡಮ್ ಇಲ್ಲ ಅನ್ನೋ ಕ್ವಶನ್. ಹೌದು, ಇಲ್ಲ. ಸೊ ವಾಟ್? ಸ್ವತಂತ್ರ ಆ ಫ್ರೀಡಮ್ ಮೋದಿಗೆ ಇರಲೇಬೇಕು ಎಂದು ಬೇರೆಯವರು ಬಯಸುವುದು ಹೇಗೆ? ಕಾಂಗ್ರೆಸ್ ಅಲ್ಲಿ ಮನಮೋಹನ್ ಸಿಂಗ್ ಆದಾಗ ಆ ಅಬ್ಸಲ್ಯೂಟ್ ಫ್ರೀಡಮ್ ಇತ್ತ ಅವ್ರಿಗೆ? ಇಲ್ಲ. ನೆಹರೂಗಿತ್ತು, ಇಂದಿರಾ ಗಾಂಧಿಗಿತ್ತು, ಹಾಗಾಗಿ ಮನಮೋಹನ್ ಸಿಂಗಿಗಿಲ್ಲ, ಹಾಗಾಗಿ ಮನಮೋಹನ್ ಸಿಂಗ್ ಪ್ರಧಾನಿ ಆಗಬಾರ್ದು ಅಂತ ಯಾರು ಹೇಳಿದ್ರ? ಇಲ್ಲ ಅಂತ ಚರ್ಚೆನೆ ಬರಲಿಲ್ಲ. ಯಾಕೆ ವೈ? ಲೆಟ್ಸ್ ಟಾಕ್ ಲಾಜಿಕ್, ಫರ್ಗೆಟ್ ಪಾಲಿಟಿಕ್ಸ್. ಎಕ್ಸಾಕ್ಟ್ಲಿ, ಲಾಜಿಕ್ ಮಾತಾಡಿ. ಹೌದು, ಕರೆಕ್ಟ್, ಹೌದಲ್ಲ? ಬಟ್ ಅವಾಗ ಮನಮೋಹನ್ ಸಿಂಗ್ ಅವ್ರನ್ನ ಗೊಂಬೆ ರೀತಿಯಲ್ಲಿ ನೋಡ್ಕೊಂಡ್ರು. ಗೊಂಬೆನೋ ವಿಗ್ರಹನೋ ಜೀವಂತ ಇದೋ ನನಗೆ ಸಂಬಂಧ ಇಲ್ಲ. ಅವ್ರಿಗಿತ್ತ? ಇರ್ಲಿಲ್ಲ. ಅಥವಾ ಕಾಂಗ್ರೆಸ್ನವ್ರಿಗೆ ಇತ್ತ? ಇರ್ಲಿಲ್ಲ. ಎಷ್ಟು ಪಾರ್ಟಿಗಳಿದ್ರು, ಯಾರ್ಯಾರು ಕಾಲು ಎಳೀತಿದ್ರು, ಯಾರ್ಯಾರು ಕೈ ಎಳೀತಿದ್ರು, ಹೌದು, ಇತ್ತ ಅವ್ರಿಗೆ? ಹಾಗಾಗಿ ಮೋದಿಗೆ ಆ ಮೆಜಾರಿಟಿ ಇರಲೇಬೇಕು, ನೀನು ಪ್ರಧಾನಿಯಾಗಬೇಕಾದರೆ ಅಂತ ಹೇಳಕ್ ಯಾರಿಗಾದ್ರೂ ಯಾಕೆ ಹಕ್ಕಿರಬೇಕು? ನೀವು ಅದನ್ನೇ ಅನುಭವಿಸ್ಕೊಂಡ್ ಬಂದಿರೋರಲ್ವಾ? ಹೌದು, ಇದು ಬೆಟ್ರೆ ಅಟ್ಲೀಸ್ಟ್ 240 ಇದ್ದಾರೆ. ಆಲ್ ರೈಟ್, ಮೋದಿ ಮೆಜಾರಿಟಿ ಇಲ್ಲ. ದಟ್ಸ್ ಎ ಬ್ಯಾಡ್ ಡೆವಲಪ್ಮೆಂಟ್ ಫಾರ್ ಬಿಜೆಪಿ, ಅನುಮಾನನೇ ಇಲ್ಲ ಅದರಲ್ಲಿ. ಬ್ಯಾಡ್ ಡೆವಲಪ್ಮೆಂಟ್ ಫಾರ್ ಬಿಜೆಪಿ. ಆದರೆ ಮೋದಿ ಮತವನ್ನ ಕೇಳಿದ್ದು ಬಿಜೆಪಿ ಒಂದಕ್ಕೆ ಅಲ್ಲ, NDAಗೆ ಮತ ಕೇಳಿರೋದು. ಆ NDAಗೆ ಸಂಖ್ಯೆ ಬಂದಿದೆ. ಆಗ ನಿನಗೆ ಮೆಜಾರಿಟಿ ಇಲ್ದಿದ್ರೆ ನೀರೋಂಗಿಲ್ಲ ಅಂತ ಹೇಗೆ ಹೇಳ್ತೀರಿ? ಓಕೆ, ಲೆಟ್ಸ್ ಅಸ್ಯೂಮ್ ದ ಸಿನಾರಿಯೋ. ನಾಳೆ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಅಲಯನ್ಸೇ ಸರ್ಕಾರ ಮಾಡುತ್ತೆ ಅಂತ ಇಟ್ಕೊಳ್ಳೋಣ. ಆಗ ಕಾಂಗ್ರೆಸ್ ಮೆಜಾರಿಟಿ ಇರುತ್ತಾ? ಇರಲ್ಲ. ಆಗ ಹೆಂಗ್ ಕೇಳ್ತೀರಿ ಈ ಕಡೆ? ಹಂಗಾರೆ ಸಿ, ಈ ಲಾಜಿಕಲ್ ಥಾಟ್ ಅನ್ನ ನಮ್ಮ ರಾಜಕಾರಣದಲ್ಲಿ ಯಾರು ಕೇಳಿಸ್ಕೋತಾ ಇಲ್ಲ. ನನಗಿಲ್ದಿದ್ರು ನಿನಗಿರ್ಬೇಕು ಹೇಗೆ? ಹೋಗಿದ್ದೆ ಮೋದಿ ಗ್ಯಾರಂಟಿ ಅನ್ನೋ ಆಧಾರದ ಮೇಲೆ ಅಲ್ವಾ? ಅನ್ನೋ ಇರ್ಬೋದು. ನೀವು ಕೊಟ್ಟಿದ್ದ ಗ್ಯಾರಂಟಿ ಆಗಿಲ್ವಲ್ಲ, ಮೋದಿ ಗ್ಯಾರಂಟಿನೇ, ಅದಕ್ಕೆ 240 ಬಂದಿರೋದು. ಮೋದಿ ಗ್ಯಾರಂಟಿ ಇಲ್ಲದೆ ಇದ್ದಿದ್ರೆ ಬಿಜೆಪಿ ಮಕಾಡೆ ಮಲಕೋತಿತ್ತು 200 ಸೀಟ್ ಕೆಳಕ್ಕೆ. ಅಲ್ಲಿಗೆ ಬಂದಿದೆ. ದೇರ್ ಈಸ್ ನೋ ಡೌಟ್. ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಬಂದಿರಬಹುದಾದ 241 ಸೀಟ್ಸ್ ಏನಿದೆ, ಅದರಲ್ಲಿ ಅರ್ಧನಾದ್ರೂ ಸರಿ ಮೋದಿಯಿಂದಾನೇ. ಅದನ್ನ ಯಾರು ತಳ್ಳಕ್ಕಾಗಲ್ಲ. ಬಟ್ ಖರ್ಗೆ ಅವರು ಕೇಳ್ತಾರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆನ ಕೊಡಬೇಕು. ರಾಜಕಾರಣದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂಥದ್ದು ಇಲ್ಲ. ಅವೆಲ್ಲ ಮುಗಿದೋಗಿರೋ ಕತೆ. ರೈಲ್ವೆ ಆಕ್ಸಿಡೆಂಟ್ ಆದ ತಕ್ಷಣ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂಥ ರೈಲ್ವೆ ಮಿನಿಸ್ಟ್ರಿಗೂ, ವಿಮಾನ ಬಿದ್ದೋಗ್ಬಿಟ್ರೆ ವಿಮಾನಯಾನ ಮಂತ್ರಿಗೂ, ಅಲ್ಲಿ ಯಾರೋ ಚೈನಾನವನೋ ಪಾಕಿಸ್ತಾನನೋ ಒಂದು 2 ನಿಮಿಷ ಹಿಂಗೆ ಆ ಕಡೆ ಈ ಕಡೆ ನಾನು ಗುಂಡು ಹೊಡಿತೀನಿ, ಇನ್ನೊಂದು ಗುಂಡು ಹೊಡಿತೀಯಾ ಅಂತ ತಕ್ಷಣ ಡಿಫೆನ್ಸ್ ಮಿನಿಸ್ಟರ್ ಮನೆಗೆ ಹೋಗ್ಬೇಕು ಅಂತಾನೋ, ಇವೆಲ್ಲ ನೈತಿಕ ಹೊಣೆ ಕಥೆ ಎಲ್ಲ ಮುಗಿದೋಗಿದೆ. ಯಾವ ನೈತಿಕ ಹೊಣೆಯನ್ನು ಎತ್ತುಕೊಂಡು ಯಾರು ರಾಜೀನಾಮೆ ಕೊಡ್ತಾರೆ? ಯಾರು ಕೊಡ್ತಾರೆ? ನಾಳೆ ಕರ್ನಾಟಕದಲ್ಲಿ ನಡೆಯಬಾರ್ದ ಒಂದೇನೋ ಒಂದು ಹಗರಣ ನಡೆಯುತ್ತೆ, ನೈತಿಕ ಹೊಣೆ ತಗೊಂಡು ಯಾರು ರಾಜೀನಾಮೆ ಕೊಡಬೇಕು? ಇಲ್ಲಿವರೆಗೂ ಕೊಟ್ಟಿಲ್ಲ. ಯಾರು ಕೊಡ್ತಾರೆ? ಆಲ್ ರೈಟ್, ನೈತಿಕ ಹೊಣೆಯನ್ನ ಮೋದಿ ಯಾಕೆ ಹೊತ್ಕೊಂಡು ರಾಜೀನಾಮೆ ಕೊಡಬೇಕು? ಬಿಕಾಸ್ ಅವ್ರ ಕಡಿಮೆ ಸೀಟ್ ಬಂತು. NDAಗಲ್ಲ, ಬಿಜೆಪಿ ಕಡಿಮೆ ಆಗಿ ಬಹುಮತ ಸಿಕ್ಕಿಲ್ಲ. ಹಾಗಾದ್ರೆ ಕರ್ನಾಟಕದಲ್ಲಿ ಕಡಿಮೆ ಸೀಟ್ ಬಂತು ಅಂತ ನೈತಿಕ ಹೊಣೆ ಹೊತ್ಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ? ಕೊಡಿಸ್ತೀರಾ?
ಕೊಡ್ಸಕ್ಕಾಗತ್ತಾ? ಮೈಸೂರಿನಲ್ಲಿ ಅಭ್ಯರ್ಥಿ ನಾನೇ ಅನ್ಕೊಂಡು ಓಟ್ ಹಾಕಿ ಅಂತ ಅದಕ್ಕೆ ಇರ್ಲಿ, ಅದು ಪರವಾಗಿಲ್ಲ. ರಾಜ್ಯ ತಗೊಳ್ಳಿ, ಕೊಡಿಸ್ತೀರಾ? ಕೊಡ್ಸಕ್ಕಾಗತ್ತಾ? ಬರಲ್ಲ. ರಾಹುಲ್ ಗಾಂಧಿ ಮನೆ ಇರೋ ಡೆಲ್ಲಿನಲ್ಲಿ 7 ಸೀಟ್ 7 ಹೊಟ್ಟೋಯ್ತು. ರಾಹುಲ್ ಗಾಂಧಿ ನೈತಿಕವಾಗಿ ರಾಜೀನಾಮೆ ಕೊಟ್ಬಿಡ್ಬೇಕು ಅಂತ ಕೊಡಿಸ್ತೀರಾ? ಚಾನ್ಸೇ ಇಲ್ಲ. ಆಗತ್ತಾ ಅದು? ಹಾಗಾಗಿ ಈ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನೋದು ಅಧಿಕಾರ ರಾಜಕಾರಣದಲ್ಲಿ ವರ್ಕ್ ಆಗಲ್ಲ. ಇನ್ನೆಲ್ಲ ಜಸ್ಟ್ ಫಾರ್ ಸ್ಟೇಟ್ಮೆಂಟ್ಸ್ ಅಷ್ಟೇ. ಓಕೆ ಓಕೆ, ಎಸ್ ಸರ್. ಈಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ ಅಂತ ಅನ್ಕೋಬಹುದು ಸರ್. ಎಲ್ಲರೂ ಒಟ್ಟಿಗೆ ಮೀಟಿಂಗ್ ಮಾಡಿದ್ದಾರೆ, ಅವ್ರನ್ನೇ NDA ನ ಅಧ್ಯಕ್ಷನಾಗಿ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಅನ್ಕೋಬಹುದಾ ಅಂದ್ರೆ ನಿಮ್ದು ಏನಾದ್ರು ಸ್ಪೆಷಲ್ ಅನುಮಾನ ಇದೆಯಾ? ಅಬ್ಜೆಕ್ಷನ್ ಇಲ್ವಲ್ಲ ಸರ್? ಹಂಗಲ್ಲ ಸರ್, ಇದು ಹಾಗಾದ್ರೆ ಕ್ಲಿಯರ್ ಆಗಿದೆ ಅಂತ ತೋರ್ಪಡಿಸ್ತಾ ಇದೆಯಾ ಅಂತ. ನಿಮಗೇನು ಅನಿಸಿದೆ? ನನ್ನನ್ನು ಕೇಳೋದು ಬಿಟ್ಬಿಡಿ, ನಿಮಗೇನು ಅನಿಸಿದೆ? ಆಸ್ ಎ ಜರ್ನಲಿಸ್ಟ್ ಯು ಟೆಲ್ ಮಿ ವಾಟ್ ಈಸ್ ಯುವರ್ ಅನಾಲಿಸಿಸ್. ಈಗ ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ. ಮುಂದಕ್ಕೆ ಹೋಗಿ ಹಂಗಾರೆ ಮತ್ತೆ ಆ ಪ್ರಶ್ನೆ ಯಾಕೆ ಕೇಳ್ತೀರಿ ನನ್ನನ್ನು? ದೇರ್ ಇಸ್ ನೋ ಪಾಯಿಂಟ್. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್ಸ್ ಔಟ್ ಆಫ್ ಮೀಡಿಯಾ ಕೆಲ ವ್ಯವಹಾರಗಳಲ್ಲಿ. ಈಗ ಅವ್ರು ಏನು ಮಾಡಬೇಕು NDAನಲ್ಲಿ? ಚಂದ್ರಬಾಬು ನಾಯ್ಡು ಹಾಗಾದ್ರೆ ನಿತೀಶು ನಿಮ್ಮನ್ನು ನಂಬಿಸೋಕ್ಕೆ ತಲೆ ಚೆಚ್ಕೊಂಡು ಎದೆ ಬಗ್ಗು ನಿಂತ್ಕೋಬೇಕಾ? ಒಂದು. ಎರಡನೇದು, ಇವತ್ತಿದ್ದಾರೆ ನಾಳೆ ಇದ್ದೇ ಇರ್ತಾರೆ ಅಂತ ನಾನಾದರೂ ಹೆಂಗೆ ಹೇಳಲಿ? ಹೌದು, ಆ ಸವಾಲು ನಾನಾದರೂ ಹೆಂಗೆ ಹೇಳಲಿ ಅದನ್ನು? ಓಕೆ, ಇಂಡಿಯಾ ಅಲಯನ್ಸ್ ಅಲ್ಲಿರೋರು ಎಲ್ಲರೂ ಇದ್ದೇ ಇರ್ತಾರೆ ಅಂತ ಯಾರು ಚಾಪಕ್ಕಾಗ್ದ ಬರ್ಕೊಡ್ತೀರಾ? ಯಾರಿಗೂ ಗ್ಯಾರಂಟಿ ಇಲ್ಲ. ಅದು ನಿಮ್ಗೆ ಅನ್ಸಲ್ವಾ? ರಾಜಕಾರಣದಲ್ಲಿ ಅದು ನಿಮ್ಗೆ ಅನ್ಸಲ್ವಾ? ಹಂಗಾರೆ ಯಾರಿಗ ಚಾಪಕ್ಕಾಗ್ದ ಬರ್ಕೊಡ್ತೀರಾ? ಎಲ್ಲ ಇರ್ತಾರೆ, ನಾನು ಚಾಪಕ್ಕಾಗ್ದಲ್ಲಿ ಕೊಟ್ಬಿಡ್ತೀನಿ ತಗ, ಇಲ್ಲಿ ನಾನು ನೋಡ್ತಾರೆ, ನನ್ನ ಇರೋದೇ ಇಲ್ಲ ಬೇಕಾರೆ ಅಂತೀರಾ? ಎಲ್ಲ ಪ್ರಶ್ನೆಗಳು ಯಾಕೆ ಉಟ್ಕೊಳ್ಳುತ್ತೆ? ರಾಜಕಾರಣ ಲಾಭಗಳ ಮೂವ್ಮೆಂಟ್. ಅಲ್ಲ, ಈ ಎಲ್ಲ ಪ್ರಶ್ನೆಗಳು ಯಾಕೆ ಉಟ್ಕೊಳ್ಳುತ್ತೆ ಅಂತಂದ್ರೆ, ಜಯಲಲಿತಾ ಅವರು ಹಿಂದೆ ಇದೇ ರೀತಿಯಾಗಿ ಕೊಟ್ಟಂತ ಬೆಂಬಲವನ್ನ ವಾಪಸ್ ಪಡ್ಕೊಂಡು ಸರ್ಕಾರ ಅಸ್ಥಿರವಾಗಿ ಬಿದ್ದೋಗೋ ಪರಿಸ್ಥಿತಿ ಬಂದಿತ್ತಲ್ಲ ಸರ್, ಅದಕ್ಕಿಂತ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಕಾಂಗ್ರೆಸ್ ದೇವೇಗೌಡರಿಗೆ ಕೊಟ್ಟ ಬೆಂಬಲನ ವಾಪಸ್ ತಗೊಳ್ಳಿಲ್ವಾ? ತಗೊಳ್ತು. ಹಾಗಿದ್ರೆ ಕಾಂಗ್ರೆಸ್ ಇನ್ನೊಬ್ರು ತಗೊಳ್ಳಲ್ಲ ಅಂತ ಹೆಂಗ್ ನಿರೀಕ್ಷೆ ಮಾಡ್ತೀರಿ? ಬಿಜೆಪಿ PDPಗೆ ಜಮ್ಮು ಕಾಶ್ಮೀರದಲ್ಲಿ ಬೆಂಬಲ ಕೊಟ್ಟಿರ್ಲಿಲ್ವಾ? ಕೊಟ್ಟಿದ್ರು. ಅವ್ರು ಹಿಂದಕ್ಕೆ ತಗೋಬಹುದಾದ್ರೆ ಇನ್ನೊಬ್ರು ತಗೋಬಾರ್ದು ಅಂತ ಅವ್ರೆಂಗ್ ನಿರೀಕ್ಷೆ ಮಾಡ್ತಾರೆ? ಎಕ್ಸಾಕ್ಟ್ಲಿ. ಚಂದ್ರಬಾಬು ನಾಯ್ಡು ನರೇಂದ್ರ ಮೋದಿಗೆ NDAನಲ್ಲಿ ಬೆಂಬಲ ಕೊಟ್ಟಿರ್ಲಿಲ್ವಾ? ಕೊಟ್ಟಿದೆ. ಈಗ ವಾಪಸ್ ಬಂದಿಲ್ವಾ? ಹಾಗಾದ್ರೆ ಅಲ್ಲೇ ಉಳ್ಕೋತಾರೆ ಅಂತ ಹಿಂದೆ ಆಗಿದ್ದ ಘಟನೆಗೆ ವಾಪಸ್ಕೊಂಡು ನಾನೆಂಗ್ ಹೇಳಿ? 4 ಸರಿ ನಿತೀಶ್ ಕುಮಾರ್ ಬಂದು ಹೋಗಿ ಮಾಡಿಲ್ವಾ? ಮಾಡಿದ್ದಾರೆ. ಅದಕ್ಕೇನು ಹೇಳ್ತೀನಿ ಹೇಳಿ? ದೀಸ್ ಆರ್ ಆಲ್ ಪಾಲಿಟಿಕ್ಸ್ ಈಸ್ ಆರ್ಟ್ ಆಫ್ ಆ ಸಿಚುಯೇಷನ್ಗೆ ನನ್ನ ಲಾಭ. ಎಸ್, ಎಕ್ಸಾಕ್ಟ್ಲಿ. ಫಿನಿಶ್ಡ್. ಬದಲಾದ ಕಾಲಘಟ್ಟದಲ್ಲಿ ಮತ್ತೆ ಕಿಂಗ್ ಮೇಕರ್ ಸ್ಥಾನಕ್ಕೆ ಬಂದಿರುವ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಮುಂದಿನ ನಡೆಗಳು ತೀವ್ರ ಕುತೂಹಲವನ್ನ ಕೆರಳಿಸಿದೆ. ನಾವು NDA ಕೂಟದಲ್ಲೇ ಇರ್ತೀವಿ ಅಂತ ಚಂದ್ರಬಾಬು ನಾಯ್ಡು ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ಬೆಳಗ್ಗೆ ಬಿಜೆಪಿ ಆತಂಕವನ್ನ ನಿವಾರಣೆ ಮಾಡಿದ್ರು. ಆದರೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ನಡೆ ಬೆಳಗ್ಗೆ ಕುತೂಹಲವನ್ನು ಮೂಡಿಸಿತು. NDA ಸಭೆಯಲ್ಲಿ ಭಾಗವಹಿಸಲು ನಿತೀಶ್ ಕುಮಾರ್ ಮತ್ತು INDIA ಸಭೆಯಲ್ಲಿ ಪಾಲ್ಗೊಳ್ಳಲು RJDಯ ತೇಜಸ್ವಿ ಯಾದವ್ ಒಂದೇ ವಿಮಾನದಲ್ಲಿ ಪಾಟ್ನಾದಿಂದ ದೆಹಲಿಗೆ ಬಂದದ್ದು ಚರ್ಚೆಗೆ ಗ್ರಾಸವಾಯಿತು. ಸಂಜೆ NDA ಸಭೆಯಲ್ಲಿ ಪಾಲ್ಗೊಂಡು ಮೋದಿ ನಾಯಕತ್ವಕ್ಕೆ ಜೈಕಾರ ಹೇಳುವ ಮೂಲಕ ಆತಂಕವನ್ನ ನಿವಾರಿಸಿದರು. ಇನ್ನು ಹಿಂದಿ ಬೆಲ್ಟ್ನಲ್ಲಿ ಬರೀ ನಿತೀಶ್ ಮಾತ್ರವಲ್ಲ, ಅಖಿಲೇಶ್ ಯಾದವ್, ತೇಜಸ್ವಿ ಯಾದವ್, ಚಿರಾಗ್ ಪಾಸ್ವಾನ್ ಕೂಡ ಗೇಮ್ ಚೇಂಜರ್ಗಳಾಗಿ ಹೊರಹೊಮ್ಮಿದ್ದಾರೆ. ಆದರೆ ಬಿಜೆಪಿ ವಿರೋಧಿ ರಾಜಕೀಯವನ್ನೇ ಮಾಡಿಕೊಂಡು ಬಂದಿರುವಂತಹ ಅಖಿಲೇಶ್ ಯಾದವ್ ಮತ್ತು ತೇಜಸ್ವಿ ಯಾದವ್ INDIA ಕೂಟ ತೊರೆಯುವ ಸಂಭವ ಕಡಿಮೆ ಇದೆ. We are in NDA. I am going for NDA meeting. In course of time, anything will report. We are in NDA. I am going for NDA meeting. In course of time, anything will report to you. Thank you. ಒಂದೇ ವಿಮಾನದಲ್ಲಿ ಹೋಗಿದ್ದು ಅದು ಅವರಿಬ್ಬರೇ ಮಾಡ್ಕೊಂಡಿದ್ದಲ್ಲ, ಜನರಲ್ ವಿಮಾನನೇ ಅಂತೆ. ಇಬ್ರು ಟಿಕೆಟ್ ಅದರಲ್ಲೇ ಆಗಿದೆ. ಫೋಟೋ ತೆಕ್ಕೊಂಡು ಯಾರೋ ಯೂಸ್ ಮಾಡಿದ್ದಾರೆ ಅಥವಾ ಮಜಾ ತಗೊಂಡಿದ್ದಾರೆ ಅಷ್ಟೇ. ಆಲ್ ರೈಟ್. ಎಸ್. ಇನ್ನು NDA ಜೊತೆಗೆ ಉಳಿಯೋಕೆ ನಿರ್ಧರಿಸಿರುವಂತ ತೆಲುಗು ದೇಶಂ ನೇತಾರ ಚಂದ್ರಬಾಬು ನಾಯ್ಡು. ಕ್ವಶನ್ ಈಗ ಬಂದಿದ್ದೀಗ NDA ವಿಮಾನ ಇವ್ರದ್ದು ಏನಾಯ್ತು, ಏನಾಗಲ್ಲ. ಓಕೆ, ಕ್ಯಾನ್ ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಬಿಡಬಹುದಾ? ಇವತ್ತಿನ ಸನ್ನಿವೇಶದಲ್ಲಿ ಅವರು ಬಿಡಲಿಕ್ಕೆ ಆಗತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಇವತ್ತಿನ ಸನ್ನಿವೇಶದಲ್ಲಿ ನಿತೀಶ್ ಕುಮಾರ್ಗೆ ನಾವು ನೆನ್ನೆ ಹೇಳ್ದಂಗೆ ಬಿಹಾರದ ಚಿಂತೆ ಇದೆ, ಚುನಾವಣೆ ಇರೋದ್ರಿಂದ ಇದೆ ಚಿಂತೆ. ಮತ್ತು ಚಂದ್ರಬಾಬು ನಾಯ್ಡುಗೆ ಆಂಧ್ರದ ಚಿಂತೆ ಇದೆ. ಚಂದ್ರಬಾಬು ನಾಯ್ಡು ಆಂಧ್ರದಲ್ಲಿ ಅಭೂತಪೂರ್ವ ನಂಬರ್ ಪಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರೊಬ್ಬರಿಂದಾನೇ ಅದು ಬಂದಿದೆ ಅಂತ ಅಲ್ಲ. ಹೌದು, ಅಲ್ಲಿ ಪವನ್ ಕಲ್ಯಾಣ್ ಅಂತ ಒಬ್ಬರಿದ್ದಾರೆ,
ಹೌದು, ಪ್ಲಸ್ ಬಿಜೆಪಿ. ಬಿಜೆಪಿನೂ ಇದೆ. ಈ ಮೂರರ ಅಭೂತಪೂರ್ವ ಕಾಂಬಿನೇಷನ್ ಮತ್ತು ಕಾಪು ಹಾಗೂ ಕಮ್ಮ ಕಾಂಬಿನೇಷನ್ ಹಿಂದೆಂದೂ ಆಗದ ರೀತಿಯಲ್ಲಿ ಆಗಿರುವುದರಿಂದ ಜಗನ್ 10 ಸೀಟಿಗೆ ಬಂದಿರೋದು, ವಾಶೌಟ್ ಆಗೋ ಮಟ್ಟಕ್ಕೆ ಹೋದ್ರು. ಹೌದು, ಬಂದಿರೋದು. ಅದು ಅವ್ರಿಗೂ ಅರಿವಿದೆ, ಅವ್ರಿಗೆ ಅರಿವಿಲ್ಲ ಅಂತಲ್ಲ. ಒಂದು ವೇಳೆ ಬಿಟ್ಟರು ಅಂದ್ಕೊಳ್ಳೋಣಪ್ಪ ಇಬ್ಬರೂ, ಓಕೆ, ಆಲ್ ರೈಟ್, ಬಿಡ್ಬೋದು. 293 ಇದೆ ಎನ್ ಡಿ ಎನಲ್ಲಿ. ಸಿ ದೀಸ್ ಆರ್ ಆಲ್ ರಾ ಪಾಲಿಟಿಕ್ಸು, ಕಚ್ಚಾ ಪಾಲಿಟಿಕ್ಸ್ ಇದು. 93ರಲ್ಲಿ ಇವರಿಬ್ಬರದು ಸೇರಿದ್ರೆ 28 ಆಗುತ್ತೆ. ಕರೆಕ್ಟ್. ಹೌದು. ಸೊ 260 ಚಿಲ್ಲರೆನೋ 63ಕ್ಕೋ ಬಂದು ಕೂತ್ಕೊಳ್ಳುತ್ತೆ. ಈ ರೀತಿಯ ಲೆಕ್ಕಾಚಾರನ ನರಸಿಂಹರಾಯರು ಮಾಡಿ ಸರ್ಕಾರಗಳನ್ನು ಉಳಿಸಿದ್ದಾರೆ. ಇದೇನು ಭಾರತಕ್ಕೆ ಹೊಸದಲ್ಲ. ಓಕೆ, ನರಸಿಂಹರಾಯರ ಸರ್ಕಾರದಲ್ಲಿ ಶಾರ್ಟೇಜ್ ಇದ್ದಾಗ ಈ ರೀತಿ 1, 2, 1/4, ಅರ್ಧ ಎಲ್ಲ ಲೆಕ್ಕಾಕಿ ಸರ್ಕಾರ ಉಳಿಸ್ಕೊಂಡಿದ್ದಾರೆ. 62, 63ಕ್ಕೋ ಬಂದ ಎನ್ ಡಿ ಎಗೆ ಚಂದ್ರಬಾಬು ಆಚೆ ಹೋದ್ರೆ ಅಲ್ಲೊಂದು 4 ಜಗನ್ ರೆಡ್ಡಿ ಇದೆಯಲ್ಲ, ಹೌದು. ಜಗನ್ ರೆಡ್ಡಿ ಅದೇನಾಗತ್ತೆ? ಒಳಗಡೆ ಎಂಟ್ರಿ ಕೊಡ್ತಾರೆ. 67, 68ಕ್ಕೆ ಬಂತು. ಅಲ್ಲ, ಇದೆ 165 ಆಗಿಬಿಟ್ಟಿರುತ್ತೆ. 28 ಮೈನಸ್ ಆದ್ರೆ 165 ಆಗುತ್ತೆ. 4+ ಜಗನ್ ಸಿಕ್ಕರೆ 169 ಆಗೋಯ್ತು. ಆಯ್ತಲ್ಲ, ಇನ್ನೊಂದು 6, 7 ಬೇಕು. ಸಿಕ್ಕಲ್ವಾ ನಂಬರು? ಇಂಡಿಪೆಂಡೆನ್ಸ್ ಇದಾರಲ್ಲ, ಅದು ಗೊತ್ತಿಲ್ಲ, ಸಿಕ್ಕಲ್ವಾ? ಸಿಕ್ಕೇ ಸಿಗುತ್ತೆ. ಹಾಗಾಗಿ ಮ್ಯಾಥಮೆಟಿಕ್ಸ್ಗೆ ಒಂದು ಲೆಕ್ಕ ಇರಬೇಕು. ಇಂಡಿ ಒಕ್ಕೂಟ ಹಾಗಾದ್ರೆ ಯಾಕೆ ಹೀಗೆ ಮಾತಾಡ್ತಾ ಇದೆ, ಏನೋ ಆಗೋಗತ್ತೆ ಅನ್ನೋ ಕದನ ಕುತೂಹಲವನ್ನು ಕೆರಳಿಸ್ತಾ ಇದೆ. ಏನೋ ಆಗೋಗತ್ತೆ, ಮೋದಿ ಬರಲ್ಲ, ಮೋದಿ 3.2 ಆಗಲ್ಲ. ಹೌದು. ಯಾಕೆ ಸಿ ಇಂಡಿ ಅಲಯನ್ಸ್ಗೂ ಭಾರತೀಯ ಜನತಾ ಪಕ್ಷದ ಎನ್ ಡಿ ಎಗೂ 60 ಸೀಟ್ ವ್ಯತ್ಯಾಸ ಇದೆ. 1, 2 ಅಲ್ಲ, 10. ಕರ್ನಾಟಕದಲ್ಲಿ 132 ಇರೋದ್ರಿಂದಾನೇ ಕಾಂಗ್ರೆಸ್ ಭದ್ರವಾಗಿರೋದು. ಹಾಗೆ ಅಲ್ಲೂ 60 ಜೋಕಲ್ಲ ಅದು ತರಬೇಕು ಅಂದ್ರೆ ತಮಾಷೆ ಅಲ್ಲ. ಇವ್ರದ್ದು 30 ತಂದ್ರು, ಬೇರೆ 30 ಬರಬೇಕು, ಆಮೇಲೆ ಬರಬೇಕು, ಅಥವಾ 25 ಬರಬೇಕು. ಹೌದು. ಅದು ಗೊತ್ತಿದ್ದು ನಂಬರ್ ಇಲ್ಲ ಅಂತಿದ್ರು ಯಾಕೆ ಹಿಂಗೆ ಮಾಡ್ತಾರೆ? ಬಹಳ ಸರಳ ರೀಸನ್ಸು. ಏನ್ ಸರ್? ಸರ್ಕಾರ ರಚನೆಯನ್ನು ನಾವು ಮಾಡುವ ಹಂತವನ್ನು ತಲುಪಿದ್ದೇವೆ ಅನ್ನೋ ಮೆಸೇಜು, ತಮ್ಮೊಳಗಿರುವ ಉತ್ಸಾಹವನ್ನು ಉಳಿಸಿಕೊಳ್ಳುವುದು. ಸಾಧ್ಯ ಆದರೆ ಕೆಳಗೆ ಬಿಡೋಣ ಅಂತ ಅಷ್ಟೇ. ಪದೇ ಇಲ್ಲಿ ನಮ್ಮಲ್ಲಿ ಬಿಜೆಪಿ ಸರ್ಕಾರನೋ ಅಥವಾ ಗೌರ್ಮೆಂಟ್ ಇನ್ಯಾವುದೋ ಸರ್ಕಾರ ಹೇಳ್ತೀನಿ. ಇದು ಮಾರ್ಚ್ 17ನೇ ತಾರೀಕು ಬೆಳಗ್ಗೆ 8 ಗಂಟೆ 8:03 ಬಿದ್ದೋಗುತ್ತೆ ಸರ್ಕಾರ. ಇವರು ಜ್ಯೋತಿಷಿಗಳ ತರ ಫಿಕ್ಸ್ ಮಾಡ್ತಿರ್ಲಿ, ದೀಪಾವಳಿಗೆ ಬಿದ್ದೋಗುತ್ತೆ, ಯುಗಾದಿಗೆ ಬಿದ್ದೋಗುತ್ತೆ. ಆ ರೀತಿ ಒಂದು ಅನಿಶ್ಚಿತತೆ ಇದ್ದರೆ ಕೇಂದ್ರದಲ್ಲಿ ಅದರ ಲಾಭ ಯಾವಾಗಲೂ ಅಪೋಸಿಷನ್ಗೇನೆ. ಅನಿಶ್ಚಿತತೆ. ಎರಡನೇದು, ಮೋದಿ ಈ ಮೂಲಕ ಆ ಅನಿಶ್ಚಿತತೆಯ ಮೂಲಕ ಸೋತಿದ್ದಾರೆ ಅಂತ ಬಿಂಬಿಸ್ತಾ ಹೋಗ್ಬೋದು. ಸೈಕಾಲಜಿಕಲ್ ಗೇಮ್ ಇದು, ಗೇಮ್ ಅದು. ಸೋತಿದ್ದಾರೆ ಅಂತ ಬಿಂಬಿಸ್ತಾ ಹೋಗೋದು. ಏನಕ್ಕೆ ಮೋದಿದು ಸೋತಿದ್ದಾರೆ? ಮೋದಿ ಕತೆ ಮುಗೀತು, ಮೋದಿ ಯುಗ ಆಗೋಯ್ತು, ಮುಗೀತು, ಮೋದಿ ಸೋತೋಗಿದ್ದಾರೆ. ಅನಿಶ್ಚಿತತೆಯ ಒಳಗೆ ಇದನ್ನು ಪ್ರಕಟ ಮಾಡ್ತಾ ಬರೋದು ದೇಶಕ್ಕೆ. ಯಾಕೆ ಮಾಡ್ಬೇಕದನ್ನ? ಅದರಿಂದ ಲಾಭ ಏನು? ಸರ್ಕಾರ ಮಾಡೋಕ್ಕಾಗಲ್ವಲ್ಲ ಅವ್ರ ಕೈಯಲ್ಲಿ. ಜನರಿಗೆ ಆ ನಂಬಿಕೆ ಹೋಗ್ಬೇಕು. ನೋ, ಇಮಿಡಿಯೇಟ್ ನೆಕ್ಸ್ಟ್ ಎಲೆಕ್ಷನ್ಸ್ಗೆ ಅದು ಫಲವನ್ನ ಕೊಡಬಹುದು ಎಂಬ ನಿರೀಕ್ಷೆ. ಇಟ್ ಕುಡ್ ಬಿ ಅಸೆಂಬ್ಲಿ ಆರ್ ಮೇ ಬಿ ಇವನ್ ನೆಕ್ಸ್ಟ್ ಲೋಕಸಭಾ ಬೇಕಾರೆ. ಇಮಿಡಿಯೇಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಇದೆ, ಬಿಹಾರಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಹರಿಯಾಣದಲ್ಲಿದೆ, ನಾಳೆ ಬರೋ ತಮಿಳ್ನಾಡಲ್ಲಿದೆ. ತಮಿಳ್ನಾಡು ದೊಡ್ಡ ಸಮಸ್ಯೆ ಅಲ್ಲ, ಅದು ಇಲ್ಲಿದೆ. ಹಾಗಾಗಿ ಅದು ಲಾಭ ಆಗಬೇಕು. ಮೋದಿ ವರ್ಕೌಟ್ ಆಗಲ್ಲ. ಹಾಗಾಗಿ ಅವ್ರದ್ದು ಒಂದು ಸ್ಟ್ರಾಟಜಿ, ಇವರದ್ದು ಒಂದು ಸ್ಟ್ರಾಟಜಿ. ಓಕೆ. ಸೊ ಇನ್ನು ಎನ್ಡಿಎ ಜೊತೆಗೆ ಉಳಿಯೋಕೆ ನಿರ್ಧರಿಸಿರುವಂತ ತೆಲುಗು ದೇಶಂ ನೇತಾರ ಚಂದ್ರಬಾಬು ನಾಯ್ಡು ಮತ್ತೆ ಜೆಡಿಯು ನೇತಾರ ನಿತೀಶ್ ಕುಮಾರ್ ಚೌಕಾಶಿ ರಾಜಕೀಯವನ್ನು ಆರಂಭ ಮಾಡಿದ್ದಾರೆ ಅಂತ ಈಗ ಒಂದಿಷ್ಟು ಮಾಹಿತಿಗಳ ಲಭ್ಯವಾಗ್ತಾ ಇದೆ. ತಮ್ಮ ಪಕ್ಷಕ್ಕೆ ಇಂಥದ್ದೇ ಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥ ಪಟ್ಟೇನು ಹಿಡಿದಿದ್ದಾವರಂತೆ. ಬಿಜೆಪಿಗೆ ಇಕ್ಕಟ್ಟು ತಂದಿದೆ ಅಂತಿದ್ದಾರೆ. ಈಗ ಸದ್ಯದ ನಡುವೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಕೃಷಿ ಸಚಿವರಾಗುವ ಬಯಕೆಯನ್ನ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಕೂಡ ಪರೋಕ್ಷವಾಗಿ ಸಚಿವ ಸ್ಥಾನದ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಟಿಡಿಪಿ ಲೋಕಸಭಾ ಸ್ಪೀಕರ್ ಹುದ್ದೆ ಕನಿಷ್ಠ 5 ಮಂತ್ರಿ, ಆರೋಗ್ಯ ಮಂತ್ರಿ, ಗ್ರಾಮೀಣಾಭಿವೃದ್ಧಿ, ಹೆದ್ದಾರಿ ಸಾರಿಗೆ, ಕೃಷಿ, ಜಲಶಕ್ತಿ, ಪ್ರೈಮ್ ಮಿನಿಸ್ಟರ್ ಪೋಸ್ಟ್, ವಿದೇಶಾಂಗ ಸಚಿವರು, ಗೃಹ ಇಲಾಖೆ, ಆಮೇಲೆ ರಕ್ಷಣಾ ಮಂತ್ರಿ, ಇನ್ನೇನಾದ್ರು ಬಾಕಿ ಇದೆಯಾ? ಇವೆಲ್ಲ. ನಿತೀಶ್ ಕುಮಾರ್ ಬಿಹಾರಕ್ಕೆ ವಿಶೇಷ ರಾಜ್ಯ ಸ್ಥಾನಮಾನ, ಉಪ ಪ್ರಧಾನಿ, ಗೃಹ ಖಾತೆಗೆ ಪಟ್ಟು, ರೈಲ್ವೆ ಖಾತೆಗೆ ಪಟ್ಟು, ಶಿಂದೆ 2ಕ್ಕೆ ಕೊಡಿ, ಇನ್ಯಾರ 3 ಕೊಡಿ. ಇವೆಲ್ಲ ಹಿಂಗೆ ನಡೆಯಲ್ಲ.
ಆ ರೀತಿ ಒಪ್ಪಂದ ಆದ್ರೂ ಬಹಿರಂಗ ಆಗತ್ತೆ. ಹೀಗೆ ಬಹಿರಂಗ ಆಗೋದು ಇಲ್ಲ, ಹಿಂಗೆ ನಡೆಯೋದು ಇಲ್ಲ. ಅಲ್ಟಿಮೇಟ್ಲಿ ದೇ ವಿಲ್ ಅರೈವ್ ಎಟ್ ಎ ಒಂದು ಅಲ್ಗರಿದಮ್ ಥರ ಮಾಡ್ಕೋತಾರೆ. ಯಾರ್ಯಾರ ರೆಪ್ರೆಸೆಂಟೇಷನ್ ಎಷ್ಟಿದೆ ಅದಕ್ಕೆ ಇಷ್ಟಿಷ್ಟು ಅಂತ. ಅದರ ಜೊತೆಯಲ್ಲಿ ಇವರಿಬ್ಬರಿಂದ ಸರ್ಕಾರ ಸ್ವಲ್ಪ ಚೆನ್ನಾಗಿ ಭದ್ರವಾಗಿರೋದ್ರಿಂದ ಒಂದೊಂದು ಎಕ್ಸ್ಟ್ರಾ ಹೋಗ್ಬೋದು. ಅಂದರೆ ಇಷ್ಟು ಸಂಖ್ಯೆ ಎಂಪಿಗೆ ಇಷ್ಟು, ಕ್ಯಾಬಿನೆಟ್ ಆಗಲಿ MOS ಆಗಲಿ ಅಂದರೆ ರಾಜ್ಯ ಮಂತ್ರಿ ಆಗಲಿ ಇದೆಲ್ಲ ಬರುತ್ತೆ. ಆದರೆ ಅದರೊಳಗಡೆ BJP ಉದಾರವಾಗಿ ಬಿಹೇವ್ ಮಾಡಬೇಕು, ತನ್ನಲ್ಲಿರುವ ಒಂದಷ್ಟನ್ನು ಇವ್ರುಗಳಿಗೆ ಹೆಚ್ಚು ಬಿಟ್ಕೊಡಬೇಕು, ಅದಾಗತ್ತೆ. ಈ ಥರ ಕಂಡಿದ್ದ ಪೋರ್ಟ್ಫೋಲಿಯೋ ಎಲ್ಲ ಹಂಗೆ ಬರಲ್ಲ. ಅಲ್ಲ, ಯಾಕೆ ಈ ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಂದ್ರೆ ಸರ್, ಲಾಸ್ಟ್ ಟೈಮ್ ನಿತೀಶ್ ಕುಮಾರ್ ಅವ್ರ ಪಕ್ಷದಲ್ಲಿರುವಂತ ಒಬ್ಬರಿಗೆ ಮಂತ್ರಿ ಸ್ಥಾನ ಕೊಟ್ಟಾಗ ಅದನ್ನ ಪ್ರಮಾಣ ವಚನ ತಗೋಬೇಡ ಅಂತ ಹೇಳಿ ಕರೆಸ್ಕೊಳ್ತಾರಲ್ಲ ಸರ್. ಕರೆಸ್ಕೋಬೋದು, ಈಗಲೂ ಕರೆಸ್ಕೋಬೋದು. ಈಗ ಕೊಟ್ಟಿದ್ದು ಒಂದೇ ಸ್ಥಾನಕ್ಕೋಸ್ಕರ ಅವ್ರಿಗೆ ಬೇಸರ ಆಗಿ ಆತರ ಸರಿ, ನಾನು ಹೇಳ್ತಿದ್ದೀನಲ್ಲ, ಈಗಲೂ ಕರೆಸ್ಕೋಬೋದು ಬೇಕಾರೆ. ಬಟ್ ಈ ಸಲ ಸ್ವಲ್ಪ ಹಂಗ ಆಗ್ಲಿಕ್ಕಿಲ್ಲ ಅನ್ಸುತ್ತೆ ಅಲ್ಲ? ಆಗ್ಲಿಕ್ಕಿಲ್ಲ ಅಲ್ಲ, ಆಗಬಾರ್ದು. ದಟ್ ಇಸ್ ಎಕ್ಸಾಕ್ಟ್ಲಿ ವೇರ್ ಮೋದಿ ಹ್ಯಾಸ್ ಟು ರೀಇನ್ವೆಂಟ್ ಹಿಮ್ಸೆಲ್ಫ್. ಆ ಉದಾರತೆ ಬರಬೇಕೀಗ. ಉದಾರತೆ ಪ್ಲಸ್ ಮ್ಯಾನೇಜಿಂಗ್ ದ ಕೋಯಲಿಷನ್. ಸಿ, ಫಂಡನ್ನು ಕೇಳೋದು 100% ಆಂಧ್ರದಿಂದ ಬರುತ್ತೆ, ಬಿಹಾರಿಂದ ಬರುತ್ತೆ. ಸ್ಪೆಷಲ್ ಸ್ಟೇಟಸ್ಸು ಕೊಡೋದಷ್ಟು ಸುಲಭ ಅಲ್ಲ. ಎಲ್ಲ ರಾಜ್ಯಗಳು ಕೇಳ್ತಾರೆ ನಾಳೆ. ಹೌದು, ಅಷ್ಟು ಈಸಿ ಅಲ್ಲ. ಫಂಡ್ಸು, ಸ್ಪೆಷಲ್ ಫಂಡ್ಸ್ ಬೇರೆ. ಪೋರ್ಟ್ಫೋಲಿಯೋನಲ್ಲಿ ಒಂದು ಹಿಂಗೆ ಕೊಡು, ಒಂದು ಹಂಗೆ ಕೊಡು, ಇಟ್ಸ್ ಓಕೆ. ಸ್ಪೆಷಲ್ ಸ್ಟೇಟಸ್ಸು ಅಷ್ಟು ಈಸಿ ಅಲ್ಲ, ಅದು ಸಾಧ್ಯ ಇಲ್ಲ. ಹಾಗಿದ್ರೆ ನಮ್ಮ ರಾಜ್ಯದ ಕತೆ ಏನು? ಭಾಳ ಜನಕ್ಕೆ ಈ ಪ್ರಶ್ನೆ ಇದೆ, ಅದು ಹೇಳಿ ವಿರಾಮ ತಗೊಳ್ಳಿ. ನಮ್ಮ ರಾಜ್ಯಕ್ಕೆ ಈ ಸರಿ ಯಾರಂತೆ? ನನಗನ್ಸೋದು ನಮ್ಮ ರಾಜ್ಯಕ್ಕೂ ಕೊಡ್ತಾರೆ, ಕೊಡಲ್ಲ ಅಂತ ಹೇಳಲ್ಲ. ಒಂದು 3 ಏನೋ ಕೊಡ್ಬೋದೇನೋ. ಲಾಸ್ಟ್ ಟೈಮ್ 3 ಹಾಕಿದ್ದಾವೆ ಸರ್. ಲಾಸ್ಟ್ ಟೈಮೇ 3 ಇದ್ದು ಸರ್. ಅಷ್ಟೇ ಇರುತ್ತೆ ಮೋಸ್ಟ್ಲಿ, ಅದ್ರ ಮೇಲೆ ಇರಲಿಕ್ಕಿಲ್ಲ. ಇನ್ಕ್ಲೂಡಿಂಗ್ JDS ಇರ್ಬೋದು. ಯಾಕೆ? ಭಾರತೀಯ ಜನತಾ ಪಕ್ಷದ ಇಮಿಡಿಯೇಟ್ ಅಟೆನ್ಷನ್ ಇವಾಗ, ಅದರ ಗಮನ ನಾಳೆ ಬರಬಹುದಾದ ಅಸೆಂಬ್ಲಿ ಎಲೆಕ್ಷನ್ಸ್ ಇರೋ ರಾಜ್ಯಗಳ ಮೇಲಿರುತ್ತೆ. ಕರ್ನಾಟಕದ ಅಸೆಂಬ್ಲಿ ಎಲೆಕ್ಷನ್ಗೆ ಇನ್ನೂ 4 ವರ್ಷ ಇದೆ. ಮಹಾರಾಷ್ಟ್ರ ಪಕ್ಕದಲ್ಲೇ ಇದೆ, ಹರಿಯಾಣ ಇದೆ, ಬಿಹಾರ ಇದೆ, ತಮಿಳುನಾಡಿದೆ. ಅಲ್ಲಿಗೆ ಜಾಸ್ತಿ ಸ್ಥಾನಗಳನ್ನು ಕೊಟ್ಟು ಹವಾ ಎಬ್ಬಿಸ್ಕೋತಾರೆಯೇ ಹೊರತು ಇಲ್ಲಿಗೆ ತಂದು ಕೊಟ್ಕೊಂಡು ಕೂತ್ಕೊಳ್ಳಲ್ಲ. ಇವಾಗ ಕೊಟ್ಟರು 2 ವರ್ಷ ಆದ್ಮೇಲೆ, ಶಫಲ್ ಆದ್ಮೇಲೆ ಇನ್ನೊಂದೆರಡು ಬರ್ಬೋದೇನೋ. ಆಗ ನಾವು 10ಕ್ಕೆ ಬಂದಿರ್ತೀವಿ. ಬಟ್ ಸದ್ಯಕ್ಕೆ 3ಕ್ಕಂತೂ ಯಾವ ಕೊರತೆ ಇದ್ದಂಗೆ 3 ಇರ್ಬೋದು, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ. ಜಾತಿ ಗೀತಿ ಏನೋ ಒಂದು ಮಾಡಿ ಕೊಟ್ಕೋಬಹುದು. ಬಿಯಾಂಡ್ ಹೋಗ್ಲಿಕ್ಕಿಲ್ವೇನೋ ಅನ್ಸತ್ತೆ. 2 ಕಾರಣಕ್ಕೆ. ಒಂದು, ಈ ಚುನಾವಣೆಗಳು. ಎರಡನೇದು, ಈ ಅಲಯನ್ಸ್ ಪಾರ್ಟ್ನರ್ ಮೈತ್ರಿ ಪಕ್ಷಗಳಿಗೂ ಕೊಡಬೇಕು. ಬರ್ಲೇಬೇಕು. ಅಲ್ಲೂ ಅವ್ರಿಗೆ ಒಂದು ಎಕ್ಸ್ಟ್ರಾನೇ ಕೊಡಬೇಕಾಗಿ ಬರಬಹುದು. ಬಟ್ ಇವರು ಕೃಷಿ ಮಂತ್ರಿ ಬೇಕು ಅಂತೆಲ್ಲ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕೇಳದೇನ್ರಿ, ಎಲ್ಲರೂ ಎಲ್ಲವನ್ನೂ ಕೇಳ್ತಾರಪ್ಪ. ಕೇಳದೆ ಅಳದೆ ಇದ್ರೆ ಹಾಲು ಕೊಡ್ತಾರಪ್ಪ, ಹಾಗೆ ಕೇಳ್ತಾರೆ. ಡಾಕ್ಟರ್ ನಾನು ಆಗಬೇಕು ಮಂತ್ರಿ, ಆಗ್ಲಿಕ್ಕಿಲ್ಲ. ಅದು ನನ್ನ ಪ್ರಕಾರದಲ್ಲಿ ಡಾಕ್ಟರ್ ಕಷ್ಟ ಇದೆ. ಇಟ್ಸ್ ನಾಟ್ ಈಸಿ. ಬಟ್ ಎಲ್ಲ ಪ್ರಚಾರ ಆಗಿದೆ ಡಾಕ್ಟರ್ ಎಲ್ಲ ಬೇರೆ ವಿಚಾರಪ್ಪ. ಎಲೆಕ್ಷನ್ ಟೈಮಲ್ಲಿ ಎಲ್ಲಾನು ಹೇಳ್ತಾರೆ, ಎಲ್ಲರೂ ಹೇಳ್ಕೋತಾರೆ, ಅದು ಬೇರೆ. ಡಾಕ್ಟರ್ದು ಆಗತ್ತೆ ನನಗೆ ಅನಿಸಿಲ್ಲ ಇನ್ನೂ. ಯಾಕಂದರೆ ಇಟ್ ವಿಲ್ ಬಿ ಟಫ್, ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಎರಡೂ ಒಕ್ಕಲಿಗ ಕಮ್ಯುನಿಟಿಗೆ ಬರುತ್ತೆ. ಜಾತಿ ರಾಜಕಾರಣ ಬರಲ್ವೇನಲ್ಲಿ, ಜಾತಿ ಸಮೀಕರಣ ಬರಲ್ವಾ? ಅವಾಗ ಡೆಫಿನೆಟ್ಲಿ ಬರುತ್ತೆ. ಎರಡು ಹಳೆ ಮೈಸೂರಿಗೆ ಬಂದು ಕೂತ್ಕೊಳ್ಳುತ್ತೆ. ಹೌದು. ಆಗ ಬೇರೆದೇನು ಮಾಡ್ತಾರೆ? ಸೊ ಸಮಾನವಾಗಿ ಕೊಡಬೇಕಾಗ ಆಗಲ್ಲ ಅನ್ಸುತ್ತೆ. ಲೆಟ್ ಅಸ್ ವೇಟ್ ಅಂಡ್ ವಾಚ್.